ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಶ್ವಿಜಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಸ್ಯಾಟರ್ಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಆ ಟೈಮಲ್ಲಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿರೋವಂಥದ್ದು. ಊರಿಗೆ ಹೋಗ್ತಾ ಇದ್ದೀನಿ ಇವತ್ತು ಮನೆಗೆ ಅಂತ ಹೇಳಿದ್ರೆ. ಇಲ್ಲಿ ಬೆಂಗಳೂರಲ್ಲಿರೋವಂಥ ಮನೆಗೆ ಹೋಗ್ತಾ ಇಲ್ಲ, ಊರಿಗೆ ಹೋಗ್ತಾ ಇದ್ದೆ. ಯಾಕೆ ಅಂತ ಅಂದರೆ ನಮ್ಮೂರಲ್ಲಿ ಗೌಡಿಗೆರೆಯಲ್ಲಿ ಲಕ್ಷ ದೀಪೋತ್ಸವ ಇದೆ, ಅದು ಕೇರಳ ಸ್ಟೈಲಲ್ಲಿ. ಹಾಗಾಗಿ ನಾನು ಹೋಗೋಣ ಅಂತ ಹೇಳಿ ಹೊರಟಿದ್ದೀನಿ. ನಿಮಗೂ ಕೂಡ ಅದನ್ನೆಲ್ಲ ತೋರಿಸ್ಬೋದು, ಚೆನ್ನಾಗಿರುತ್ತೆ, ನಾನು ಕೂಡ ನೋಡ್ಬೋದು, ಒಂದು ಖುಷಿ ಇರುತ್ತೆ ಅಲ್ವಾ. ಹಾಗಾಗಿ ನಾನು ಊರಿಗೆ ಹೊರಟೆ. ಇವಾಗ ನಾಯಂಡಹಳ್ಳಿ ಹತ್ರ ಹೋಗ್ತಾ ಇದ್ದೀನಿ. ಹೀಗೆ ಕೆಂಗೇರಿ ರೂಟೇ ಹೋಗ್ತೀನಿ. ಹೋಗೋದಕ್ಕೆ ಸರಿ ಹೋಗುತ್ತೆ. ನಾನು ಬಸ್ಸಲ್ಲಿ ಹೋಗ್ತಾ ಇರೋದ್ರಿಂದ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಊರಿಗೆ ಹೋಗೋಷ್ಟರಲ್ಲಿ. ಆದಷ್ಟು ಬೇಗ ಹೋಗ್ಬೇಕಂತ ಹೇಳಿ ಹೊರಟಿದ್ದೀನಿ. ನಾಯಂಡಹಳ್ಳಿಲಿ ಬಸ್ ಕೂಡ ಸಿಕ್ತು. ನಾನು ಬೆಂಗಳೂರಿಂದ ಮದ್ರೋಗಿ ಟಿಕೆಟ್ ತಗೊಂಡೆ. ಯಾಕೆ ಅಂತಂದರೆ ಚನ್ನಪಟ್ಟಣದಲ್ಲಿ ಇಳ್ಕೊಂಡು ಹೋಗ್ಬೋದು ನಮ್ಮೂರಿಗೆ ಗೌಡಿಗೆರೆಗೆ, ಆದರೆ ಮದ್ದೂರಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ. ಯಾಕೆ ಅಂದರೆ ಚನ್ನಪಟ್ಟಣದ ಟೈಮಿಂಗ್ಸು ನನಗೆ ಅಷ್ಟೊಂದು ಗೊತ್ತಿಲ್ಲ. ಇವಾಗ ಬಸ್ಸಲ್ಲಿ ಓಡಾಡೋದು ತುಂಬ ಕಡಿಮೆ ಆಗಿಬಿಟ್ಟಿರೋದ್ರಿಂದ ಟೈಮಿಂಗ್ಸ್ ಅಷ್ಟೊಂದು ಗೊತ್ತಿಲ್ಲ. ಅದಕ್ಕೋಸ್ಕರ ಮದ್ದೂರಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿ ಟಿಕೆಟ್ ತಗೊಂಡೆ. ಬೇಗ ಹೋಗ್ಬೋದೇನೋ, ಏನಾದರೂ ದೇವಸ್ಥಾನಕ್ಕೆ ಹೋಗೋರು ತುಂಬ ಜನ ಇದ್ದರೆ ಚನ್ನಪಟ್ಟಣದಲ್ಲಿ ಬಸ್ ಹತ್ತೋದು ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ನಾನು ಮದ್ದೂರು ಟಿಕೆಟ್ ತಗೊಂಡೆ ಬೇಗ ಹೋಗೋಣ ಅಂತ. ಆಯ್ತೆ ಊಟ? ಹ್ಞೂ, ಬಸ್ಸಿಗೆ ಬಂದೆ. ಮಂಜು ಬರಲಿಲ್ಲ ಮಂಜ. ಹಾಂ, ಗೊತ್ತು ಬರ್ತೀನಿ ಅಂತ. ಮತ್ತೆ ನಮ್ಮೂರಿಗೆ ಬರ್ಬೇಕಾದ್ರೆ ಮಾಡೋದು ಬೇಡವೇ? ಅಲಂಕಾರ ಎಲ್ಲ ಮಾಡಿದಿ ಪ್ರಜು? ಇವಾಗ ಊರಿಗೆ ಬಂದೆ. ಬರ್ತಾನೆ ಅಲ್ಲಿ ಅಜ್ಜಿಯಂದಿರು ಸಿಕ್ಕಿದ್ರು. ಅವ್ರು ಕೇಳ್ತಾ ಇದ್ರು ಇವಾಗ ಬರ್ತಾ ಇದೆಯಾ ಅಂತ. ಮತ್ತು ಮಂಜು ಅಂತಂದರೆ ನಮ್ಮ ಹಸ್ಬೆಂಡು, ಅವ್ರನ್ನೂ ಕೂಡ ಕೇಳ್ತಾ ಇದ್ರು ಯಾಕೆ ಬಂದಿಲ್ಲ ಅಂತ ಹೇಳಿ. ಇಲ್ಲಿ ಬರ್ತಾನೆ ನಮ್ಮ ಮನೆ ಎದುರುಗಡೆನೇ ಮಾರಮ್ಮನ ದೇವಸ್ಥಾನ ಇದೆ, ಪಕ್ಕದಲ್ಲೇ ಆ ಕಡೆ ರಾಮಂದ್ರ ದೇವಸ್ಥಾನ ಇದೆ. ಎರಡೂ ದೇವಸ್ಥಾನಗಳಿದೆ. ಇಲ್ಲಿ ದೇವರಿಗೆಲ್ಲ ರೆಡಿ ಮಾಡಿದ್ರು ಆವಾಗಲೇ ಇಲ್ಲಿ ಪೂಜಾರಿ. ಅವರು ಕೇಳ್ತಾ ಇದ್ರು ಬರ್ತಾನೆ ವಿಡಿಯೋ ಮಾಡ್ಕೊಂಡು ಬರ್ತಾ ಇದೆಯಾ ಊರಿಗೆ ಅಂತ ಹೇಳಿ. ಎಷ್ಟೇ ಆದರೂ ನಮ್ಮೂರಲ್ವಾ, ಬರಬೇಕಾದ್ರೆ ಲಾಗ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಲಾಗ್ ಮಾಡ್ಕೊಂಡು ಬಂದೆ. ನನ್ನ ಮಗಳು ಕೂಡ ಇಲ್ಲೇ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾಳೆ. ಬಂದ ತಕ್ಷಣ, ನೋಡಿದ ತಕ್ಷಣ ಖುಷಿ ಅವಳಿಗೆ. ಏನು ಏನಾಯ್ತು ಪಪ್ಪು? ಯಾಕೆ? ಏನು ಅಂಗಡಿಗೆ ಹೋಗ್ಬೇಕಾದ್ರೆ? ಅಂಗನವಾಡಿಗೆ? ಓ, ಯಾಕೆ? ಬಾಗ್ಲು ಕೈ ಕೊಟ್ಟ? ಹೊಡ್ಕೊಂಡ? ಯಾಕೆ ಹಾಕ್ಕೊಂಡೆ? ನೋವಾಗುತ್ತೆ ಅಂತ ಗೊತ್ತಾಗ್ಲಿಲ್ವಾ ನಿಂಗೆ? ನನ್ನ ಮಗಳು ಅಂಗನವಾಡಿಲೇನೋ ಕೈ ಕಚ್ಕೊಂಡ್ಬಿಟ್ಟಿದ್ಲಂತೆ. ಅದನ್ನು ಬಂದ ತಕ್ಷಣ ಹೇಳ್ತಾ ಇದ್ಲು, ನಮ್ಮ ನನಗೆ ನೋವಾಯಿತು, ಕೈ ಈ ಥರ ಕಚ್ಕೊಂಡ್ಬಿಟ್ಟೆ ಅಂತ ಹೇಳಿ. ಬಂದ ತಕ್ಷಣ ಹೇಳ್ಕೊತಾ ಇದ್ಲು. ಎಷ್ಟು ಸಲ ಹೇಳ್ತಾಳೋ, ಏನಾದರೂ ಅವಳಿಗೆ ನೋವಾದರೆ ಇಲ್ಲ ಅವಳೇ ನೋವು ಮಾಡಿಕೊಂಡ್ರು ಹೇಳ್ತಾನೆ ಇರ್ತಾಳೆ, ಈ ಥರ ನೋವಾಯಿತು ನನಗೆ ಅಂತ. ಮಕ್ಳು ಎಷ್ಟು ಸಲ ಹೇಳ್ಕೊತಿರ್ತಾರಲ್ವ, ತುಂಬ ಸಲ ಹೇಳ್ಕೊತಾ ಇದ್ಲು ಅವಳು ಕೂಡ. ಮಾಡಿ ಇವಾಗ ಹೇಗಿದ್ದೀರಾ ಕೇಳು. ಹೇಗಿದ್ದೀರಾ ಎಲ್ಲರೂ? ಮನೆಗೆ ಬಂದು ಅವಳ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಮಾತಾಡಿ, ನಾನು ಕೂಡ ಮುಖ ಕೈ ಕಾಲೆಲ್ಲ ಫ್ರೆಶ್ ಅಪ್ ಆಗಿ ತೊಳ್ಕೊಂಡು ಎಲ್ಲ ಆದಮೇಲೆ ದೇವಸ್ಥಾನದ ಹತ್ರ ಬಂದ್ವಿ. ಬರ್ತಾ ಇರಬೇಕಾದ್ರೆ ಹಾಗೆಯೇ ಅವಳು ಹಾಯ್ ಹೇಳ್ತೀನಿ ನಾನು ಅಂತ ಹೇಳ್ತಾ ಇಲ್ಲ, ಅದಕ್ಕೆ ಹೇಳಿಸ್ದೆ ಅವಳ ಕೈಲಿ ಹಾಯ್ ಹೇಳು ಅಂತ ಹೇಳ್ಬಿಟ್ಟು. ಆದರೆ ಅಲ್ಲಿ ಸ್ವಲ್ಪ ಕತ್ತಲೆ ಇತ್ತು, ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ. ಅದೆಲ್ಲ ಆದಮೇಲೆ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಅಂತೂ
ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಈ ಸಲ. ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ಪೂರ್ತಿ ಲೈಟಿಂಗ್ಸ್ ಅರೇಂಜ್ಮೆಂಟು ಇಲ್ಲಿ ಮರಕ್ಕೆಲ್ಲ ಹಾಕ್ಸಿದ್ದಾರೆ, ನೀವು ನೋಡ್ಬೋದು. ಹಾಗೆ ಇಲ್ಲಿ ದೇವಿ ರೂಪದಲ್ಲಿ ಎಲ್ಲ ಲೈಟಿಂಗ್ಸ್ನ ಅರೇಂಜ್ ಮಾಡಿದ್ದಾರೆ. ಇವಾಗಲೂ ಕೂಡ ನೈಟಲ್ಲಿ ಕೂಡ ಎಷ್ಟೊಂದು ಜನ ದರ್ಶನಕ್ಕೆ ಬರ್ತಾನೆ ಇದ್ದರು ಜನರು. ಎಷ್ಟು ಜನರು ದರ್ಶನಕ್ಕೆ ಬರ್ತಾರೆ ಅಂದರೆ ತುಂಬ ಜನ ದರ್ಶನಕ್ಕೆ ಬರ್ತಿರ್ತಾರೆ. ನಾವು ಭಾನುವಾರ ಅಂತೂ ದರ್ಶನ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇವಾಗ ಹೆಂಗಿದ್ರು ಫ್ರೀಯಾಗಿರುತ್ತೆ, ದೇವಸ್ಥಾನ ಹೋಗಿ ಬರೋಣ ಅಂತೇಳಿ ಹೋಗಿ ಬಂದ್ವಿ. ಹಾಗೆಯೇ ಹೂವಿನ ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಆ ಹೂವಿನಲ್ಲೇ ಕಣ್ಣು ಮತ್ತು ಬಾಯಲ್ಲಿ ದೇವಿ ತ್ರಿಶೂಲ ಇಟ್ಕೊಂಡಿರೋ ಥರ ಚಾಮುಂಡೇಶ್ವರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹೂವಿನ ಅಲಂಕಾರ ಅಲ್ಲೇ ಮಾಡಿಸಿರೋ ಅಂಥದ್ದು ಅದೆಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲೂ ಅಷ್ಟೇ ಸ್ಟ್ಯಾಚ್ಯೂ ಹತ್ರ ಮಾಡಿಸಿ ಲೈಟಿಂಗ್ಸ್ ಅರೇಂಜ್ಮೆಂಟ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ. ನಮಗಂತೂ ನೈಟಲ್ಲಿ ಬಂದಿದ್ದು ತುಂಬ ಖುಷಿ ಆಗ್ತಾಯಿತ್ತು. ದೇವಸ್ಥಾನದ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿಕೊಂಡು ಮಲ್ಲೇಶಣ್ಣ ಕೂಡ ಅಲ್ಲೇ ಇದ್ದರು ದೇವಸ್ಥಾನದ ಹತ್ರ. ಅವ್ರನ್ನೂ ಕೂಡ ಮಾತಾಡಿಸ್ದೆ. ಮಲ್ಲೇಶಣ್ಣ ಅಂತ ಹೇಳಿದ್ರೆ ಇವರು ದೇವಸ್ಥಾನದ ಧರ್ಮದರ್ಶಿಗಳು. ಇವರು ನಮಗೆ ತುಂಬ ವರ್ಷದಿಂದ ಗೊತ್ತು. ನಾನು ಮಲ್ಲೇಶಣ್ಣ ಅಂತಲೇ ಕರೆಯೋದು. ಹಾಗೆಯೇ ಅವ್ರ ಆಶೀರ್ವಾದ ಕೂಡ ತಗೊಂಡೆ. ಅವರು ಕೂಡ ಮಂಜು ಬಂದಿಲ್ವಾ ಅಂತ ಕೇಳ್ತಾಯಿದ್ರು. ಏಕೆಂದರೆ ನಾವು ಯಾವಾಗಲೂ ಜೊತೆಲೇ ಊರಿಗೆ ಬರ್ತಿರ್ತೀವಿ. ಇವಾಗ ಸ್ವಲ್ಪ ನಾನು ಒಬ್ಬಳೇ ಹೋಗ್ತಾ ಇರ್ತೀನಿ. ಅವ್ರಿಗೆ ಏನಾದರೂ ಕೆಲಸ ಇದ್ದರೆ ಅವರು ಬರೋದಿಲ್ಲ, ಹಾಗಾಗಿ ಅವ್ರು ಬಂದಿರಲಿಲ್ಲ ಅಷ್ಟೇನೆ. ಇಲ್ಲ ಅಂದಿದ್ರೆ ಅವರು ಬರ್ತಿದ್ರು. ಮಲ್ಲೇಶಣ್ಣನ ಜೊತೆ ಎಲ್ಲ ಮಾತಾಡಿಕೊಂಡು ಅವ್ರ ಆಶೀರ್ವಾದ ಎಲ್ಲ ತಗೊಂಡು ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಹೊರಟ್ವಿ. ಅಷ್ಟರಲ್ಲಿ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಇದು ಗರ್ಭಗುಡಿ ಮುಂದೆನೇ ಇರೋ ಅಂಥ ಬಸವಣ್ಣನ ಸ್ಟ್ಯಾಚ್ಯೂ ಇದು. ಇದೇನು ಅಂತ ಹೇಳಿದ್ರೆ ಫಸ್ಟು ಇವಾಗಿರೋ ಬಸವಪ್ಪ ಮುಂಚೆ ಇನ್ನೊಂದು ಬಸವಪ್ಪ ಇತ್ತು, ಅದು ತೀರೋಯಿತು. ಆವಾಗ ಇಲ್ಲಿ ಈ ಗುಡಿನ ಕಟ್ಟಿಸಿದ್ದು ಚಿಕ್ಕದಾಗಿ. ಆ ಬಸವಪ್ಪನ ಸಮಾಧಿನೇ ಇರೋಂಥದ್ದು, ಹತ್ತಿರೋದ್ಮೇಲೆ ಇಲ್ಲಿ ಸಮಾಧಿ ಮಾಡಿದ್ರು. ಅದೇ ಇಲ್ಲಿ ಇರೋವಂಥದ್ದು. ಎಷ್ಟೊಂದು ಜನ ಇಲ್ಲಿ ಬಸವಪ್ಪನ ತಲೆ ಮೇಲಿಂದ ನೀರು ಕೂಡ ಹಾಕ್ಸ್ಕೊತಾರೆ, ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ. ಮತ್ತು ಈ ಕಡೆ ಎಲ್ಲ ದೀಪ ಅಲಂಕಾರ ಅಂತ ಹೇಳಿ ಮಾಡ್ಕೊತಾ ಇದ್ರು. ನಾನು ಹೇಳಿದ್ನಲ್ಲ ದೀಪೋತ್ಸವ ಇದೆ ಕೇರಳ ಸ್ಟೈಲ್ ಅಂತ, ಅದನ್ನೆಲ್ಲ ಇಲ್ಲಿ ಒಂದಕ್ಕೊಂದು ಜೋಡಿಸ್ಕೊತ ಇಟ್ಕೊತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಷ್ಟೊಂದು ದೀಪಗಳೆಲ್ಲ ಹಾಗೆ ಇಟ್ಟಿದ್ದಾರೆ, ರೆಡಿ ಮಾಡ್ಕೊತಾ ಇದ್ದಾರೆ ಬೆಳಿಗ್ಗೆ ಅಂತ. ಆ ದೀಪಗಳೆಲ್ಲ ಜೋಡಿಸ್ಕೊಳ್ಳೋಂಥದ್ದನ್ನು ಅವರು ಇವತ್ತೇ ಮಾಡ್ಕೊಬೇಕು. ಏಕೆ ಅಂತಂದರೆ ನಾಳೆ ಭಾನುವಾರ ಆಗಿರೋದ್ರಿಂದ ಜನ 6 ಗಂಟೆಯಿಂದನೂ ಕ್ಯೂ ಅಲ್ಲಿ ಇರ್ತಾರೆ, ಅಷ್ಟು ಜನ ಆಗಿಬಿಡ್ತಾರೆ. ಹಾಗಾಗಿ ಅವರು ಇವತ್ತು ರಾತ್ರಿನೇ ನಿದ್ದೆಗೆಟ್ಟು ಪೂರ್ತಿ ಕಂಪ್ಲೀಟ್ ಮಾಡ್ಕೊಬೇಕು. ಅವರು ಅಷ್ಟೊಂದು ಕಷ್ಟಪಟ್ಟು ಪಾಪ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಾಡ್ತಾಯಿದ್ದಾರೆ ಎಲ್ಲ. ಇಲ್ಲಿ ಡೆಕೋರೇಷನ್ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಆ ಗರ್ಭಗುಡಿಯಿಂದ ಆಚೆ ಇರೋಂಥ ದೇವಿ ಕಣ್ಣು ಮತ್ತು ತ್ರಿಶೂಲ ಇಟ್ಕೊಂಡಿರೋದು ಬಾಯಲ್ಲಿ ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೂವಲ್ಲಲ್ವ, ಚೆನ್ನಾಗಿ ಕಾಣಿಸ್ತಾ ಇತ್ತು ಅದೆಲ್ಲ. ಹಾಗೆಯೇ ದೇವಸ್ಥಾನದ ಒಳಗಡೆನೂ ಅಷ್ಟೇ, ಎಂಟ್ರೆನ್ಸಲ್ಲೂ ಅಷ್ಟೇ ಎಲ್ಲ ಕಡೆನೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಹೂವಿನ ಅಲಂಕಾರ ಅಂತ. ಇದು ಹೂವಿನ ಅಲಂಕಾರ ಇಲ್ಲೇ ಮಾಡಿಸೋದಂತ ಹೇಳಿದ್ನಲ್ಲ, ಅಂದರೆ ದೇವಸ್ಥಾನಕ್ಕೆ ಅಂತಲೇ ಒಬ್ಬರು ಇಲ್ಲೇ ಇದ್ದು ಮಾಡ್ಕೊಳ್ತಾರೆ ಇದನ್ನೆಲ್ಲ ಅಲಂಕಾರಗಳನ್ನ. ಫಸ್ಟು ಬೇರೆ ಕಡೆಯಿಂದ ತೊಗೊಂಡು ಬರ್ತಿದ್ರು, ಅದೆಲ್ಲ ಬೇಡ ಅಂತ ಹೇಳಿ ಹೂವು ಎಲ್ಲ ತೊಗೊಬಂದ್ಬಿಟ್ಟು ಇವ್ರಿಗೆ ಯಾವ ಥರ ಬೇಕೋ ಆ ಥರ ಎಲ್ಲ ರೆಡಿ ಮಾಡಿಸ್ಕೊತಾರೆ ಇಲ್ಲೇನೆ. ಅದನ್ನು ಮಾತಾಡಬೇಕಾದ್ರೆ ಮಲ್ಲೇಶಣ್ಣ ಅವರು ಹೇಳಿದ್ರು, ಈ ಥರ ಇಲ್ಲೇ ರೆಡಿ ಮಾಡಿಸ್ಕೊತಾ ಇದ್ದೀನಿ ಇವಾಗ. ಹೂವಿಗೆ ಎಷ್ಟೇ ದುಡ್ಡು ಕೊಟ್ರು ಕೆಲವರು ಅಷ್ಟು ಚೆನ್ನಾಗಿ ಮಾಡಿಕೊಡಲ್ಲ ಅಲಂಕಾರನ. ಈ ಥರ ಒಬ್ರು ಇದ್ಬಿಟ್ರೆ ಮಾಡಿಕೊಡೋರು ಅಲ್ಲೇನೇ ಚೆನ್ನಾಗಿ ಮಾಡಿಕೊಡ್ತಾರಲ್ವ. ಸೊ ಹಾಗಾಗಿ ಅಲ್ಲೇ ಮಾಡಿಸ್ಕೊತಾರೆ. ದೇವಿ
ಕೂಡ ಒಳಗಡೆ ಪೂರ್ತಿ ಗರ್ಭಗುಡಿ ಇರೋಂಥದ್ದು. ನಾನು ಸ್ವಲ್ಪ ಝೂಮ್ ಮಾಡಿದೆ. ಹಾಗೆಯೇ ಅಲ್ಲಿ ಯಾವುದೇ ಲೈಟ್ಸ್ ಎಲ್ಲ ಹಾಕಲ್ಲ, ಬರೀ ದೀಪದಿಂದನೇ ಕಾಣಿಸೋಂಥದ್ದು ದೇವಿ ಒಳಗಡೆ. ಚೆನ್ನಾಗಿ ಅಲಂಕಾರ ಮಾಡಿದರು. ದೇವಿ ಕೂಡ ಚಾಮುಂಡೇಶ್ವರಿ ದೇವಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಎಲ್ಲ ಕಡೆ ಲೈಟಿಂಗ್ಸು ಅಷ್ಟೇ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಲೈಟಿಂಗ್ಸ್ ಎಲ್ಲ. ಮತ್ತು ಹಾಗೆಯೇ ಇನ್ನೂ ಹುಡುಗರೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನಾಳೆ ದೀಪೋತ್ಸವಕ್ಕೆ. ಚಾಮುಂಡೇಶ್ವರಿ ದೇವಿ ದರ್ಶನ ಎಲ್ಲ ಮಾಡಿಕೊಂಡು ಬಸವಪ್ಪನ ಸ್ವಾಮಿ ಸನ್ನಿಧಿ ಇದೆ ಇಲ್ಲಿ. ಬಸವಪ್ಪ ಯಾವಾಗ್ಲೂ ಇಲ್ಲೇ ಇರೋಂಥದ್ದು. ದೇವಸ್ಥಾನದ ಹತ್ರ ಇದ್ದರೆ ಇಲ್ಲಿ ಏನಿದೆ ಮನೆ, ಈ ಮನೆ ಒಳಗಡೆನೆ ಬಸವಪ್ಪ ಇರುತ್ತೆ. ಇಲ್ಲೇ ಎಲ್ಲರೂ ಬಂದು ಆಶೀರ್ವಾದ ತಗೊಳ್ಳೋದು ದೇವ್ರ ಹತ್ರ, ಬಸವಪ್ಪನ ಹತ್ರ. ಇಲ್ಲಿರೋವಂಥ ದೇವರು ಬಸವಪ್ಪ ದೇವರು ಇದೆಯಲ್ಲ, ಆ ಮನೆ ಒಳಗಡೆ ಇರೋವಂಥ ಚಾಮುಂಡೇಶ್ವರಿ ತಾಯಿ ಇಲ್ಲೊಂದಿದೆ. ಹಾಗೆಯೇ ನಾಳೆ ಬೆಳಿಗ್ಗೆಗೆ ದೇವ್ರು ಕಟ್ತಾರೆ. ಅಂದರೆ ಇಲ್ಲೇನು ಕಟ್ತಾ ಇದ್ದಾರೆ ದೇವರು, ಇದಕ್ಕೆಲ್ಲ ರೆಡಿ ಮಾಡಿ ಹೂವಿನ ಅಲಂಕಾರ ಮಾಡಿ ಎಲ್ಲನೂ ರೆಡಿ ಮಾಡ್ತಾರೆ. ನಾಳೆ ಬೆಳಿಗ್ಗೆ ಹೊಂಬಾಳೆ ಅಂತೆಲ್ಲ ಮಾಡ್ತಾರೆ. ಹಾಗಾಗಿ ಇಲ್ಲೆಲ್ಲ ಪ್ರಿಪೇರ್ ಮಾಡ್ತಾ ಇರೋಂಥದ್ದು. ನಾನು ಫಸ್ಟು ತೋರಿಸಿದ್ದು ಈ ಕಡೆ ಚಾಮುಂಡೇಶ್ವರಿ ದೇವಿ, ಸೆಂಟ್ರಲ್ ತೋರಿಸಿದ್ದು ಬಸವಪ್ಪ. ಅದಾದಮೇಲೆ ದಾರ ಎಲ್ಲ ಕಟ್ಟಿ ರೆಡಿ ಮಾಡ್ತಾ ಇದ್ದಾರಲ್ವ, ಅದು ಮಾರಮ್ಮ. 3 ದೇವ್ರದ್ದು ಕೂಡ ಮೆರವಣಿಗೆ ಇರುತ್ತೆ ನಾಳೆ. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಅದೆಲ್ಲ ನಾವು ನೋಡ್ಕೊಂಡು ಬರೋಷ್ಟರಲ್ಲಿ ನಮ್ಮ ಅಪ್ಪಾಜಿ ಕೆಲಸ ಎಲ್ಲ ಮುಗ್ದಿತ್ತು ದೇವಸ್ಥಾನದ ಹತ್ರ. ಏನು ಕೆಲಸ ಅಂತಂದರೆ ಅವರು ಏನು ಕೆಲಸ ಮಾಡಲ್ಲ ಅಲ್ಲಿ, ಜಸ್ಟು ಹಾಗೇನೆ ಜನರನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ. ತುಂಬ ಜನ ಆಗಿರ್ತಾರಲ್ಲ, ಈ ಕಡೆ ಒಂದು ಕೌಂಟರಲ್ಲಿ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಕೌಂಟರ್ ಮಾಡ್ಕೊಂಡಿದ್ದಾರೆ. ಅಲ್ಲೇ ಅವ್ರು ಇರ್ತಾರೆ. ತುಂಬ ಜನ ಎಲ್ಲ ಆದಾಗ ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಸರಿ ಹೋಗುತ್ತಲ್ಲ ಅಂಥೇಳಿ. ಅದು ಬಿಟ್ಟು ಬೇರೆ ಎಲ್ಲ ಕೆಲಸ ಥರ ಎಲ್ಲ ಏನೂ ಮಾಡೋದಿಲ್ಲ. ಅದೇನೇನೆ ಆಗಿ ಜನರನ್ನ ಮೇಂಟೈನ್ ಮಾಡೋ ಅಂಥದ್ದು ಮಾಡ್ತಿರ್ತಾರೆ. ಇದು ಮಲ್ಲೇಶಣ್ಣ ಅವ್ರದ್ದೇ ಮನೆ, ಹೊಸ ಮನೆ ಇವಾಗ ಕಟ್ಟಿಸ್ತಾ ಇದ್ದಾರೆ. ಇದು ಕೇರಳ ಸ್ಟೈಲಲ್ಲಿ ಕಟ್ಟಿರೋವಂಥ ಮನೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋಂಥದ್ದು ಈ ಮನೆನ. ಅದರಲ್ಲೂ ಇದು ಇನ್ನೂ ಪೂರ್ತಿಯಾಗಿ ಕಂಪ್ಲೀಟ್ ಆಗಿಲ್ಲ. ಪೂರ್ತಿಯಾಗಿ ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನೀವು ಯಾರಾದರೂ ಈ ಥರ ಮನೇನ ನಮ್ಮ ಕಡೆ ನೋಡಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗಿದೆ. ನಾನು ಪೂರ್ತಿ ಇದಾದಮೇಲೆ ಕೂಡ ಒಂದ್ಸಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಅದೊಂದು ಲಾಗ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಅದಕ್ಕೆ ಮುಂಚೆ ಯಾವ ಥರ ಇದೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇರೋದು ಅಷ್ಟೇನೆ. ಎಷ್ಟು ಚೆನ್ನಾಗಿದೆ. ಇದು ದೇವ್ರ ಮನೆ, ತುಂಬ ಚೆನ್ನಾಗಿದೆ. ಆನೆ ಡಿಸೈನ್ಸ್ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಇದು ಮಲ್ಲೇಶಣ್ಣವ್ರು ಇದೇ ಥರ ಬೇಕು ಅಂತ ಹೇಳಿ ಕಟ್ಟಿಸ್ಕೊತಾ ಇರೋಂಥದ್ದು ಮನೇನ. ಅವರು ಮನೆ ಚೆನ್ನಾಗಿದೆ ನೋಡೋಗು ಅಂತ ಹೇಳ್ತಾ ಇದ್ರು. ಅದಕ್ಕೆ ಒಂದ್ಸಲ ನೋಡ್ಕೊಂಡು ಬರೋಣ ಅಂತ ನಾನು ಒಳಗಡೆ ಬಂದೆ. ಹಾಗೆಯೇ ನಿಮಗೂ ಕೂಡ ಈ ಥರ ಕಟ್ಟಿಸ್ತಾ ಇದ್ದಾರೆ ಅಂತ ತಿಳಿಸ್ದಾಗ ಆಗುತ್ತೆ ಅಂತ ಹೇಳಿ ನಾನು ಈ ಲಾಗ್ ಮುಖಾಂತರ ತಿಳಿಸ್ತಾ ಇದ್ದೀನಿ. ಇನ್ನು ಮೇಲ್ಗಡೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ರೂಮಲ್ಲೆಲ್ಲ. ಮಂಚ ಅದೆಲ್ಲ ಬೇಕಲ್ಲ, ಸೊ ಅದೆಲ್ಲ ಇಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಹಾಗೆ ಇಲ್ಲಿಂದ ಈಚೆ ಹೋದರೆ ಸ್ವಲ್ಪ ಹೊರ್ಗಡೆ ಎಲ್ಲ ನಿಂತ್ಕೊಂಡು ನೋಡ್ಬೋದು. ಪೂರ್ತಿ ದೇವಸ್ಥಾನ ಸುತ್ತ ಕಾಣಿಸುತ್ತೆ ಯಾವ ಥರ ಇದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ. ಇಲ್ಲಿಂದ ನಿಂತ್ಕೊಂಡು ನೋಡೋಕ್ಕಂತೂ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸುತ್ತ ಇಲ್ಲಿ. ಅದನ್ನೆಲ್ಲ ನೋಡ್ಕೊಂಡು ಬಂದೆ. ಈ ಕಡೆ ದೇವಸ್ಥಾನದ ಎಂಟ್ರೆನ್ಸಲ್ಲಿ, ಅಂದರೆ ದೇವಸ್ಥಾನಕ್ಕೆ ಅಂತಲೇ ಸಪ್ರೇಟ್ ರೋಡ್ ಮಾಡಿದ್ದಾರೆ ಊರೊಳಗಡೆಯಿಂದ ಬರೋದಲ್ದೇ. ಆ ರೋಡಲ್ಲಿ ಪೂರ್ತಿಯಾಗಿ ಈ ಥರ ಲೈಟಿಂಗ್ಸ್ ಹಾಕಿದ್ರು. ಅದಂತೂ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೈಟ್ ಟೈಮ್ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿರುತ್ತಲ್ವ ಕಣ್ಣು ತುಂಬ್ಕೊಳ್ಳೋದಕ್ಕೆ. ನನಗಂತೂ ತುಂಬ ಇಷ್ಟ ಆಗ್ತಾಯಿತ್ತು. ಈ ಕಡೆ ಅಕ್ಕಪಕ್ಕ ಎಲ್ಲ ಅಂಗಡಿಗಳಿದೆ, ಆದರೆ ಆಲ್ರೆಡಿ ಟೈಮು ಒಂದು 9:30 ಆಗಿತ್ತು ಅನಿಸುತ್ತೆ ನಾವು ದೇವಸ್ಥಾನದ ಹತ್ರ ಹೋದಾಗ. ಹಾಗಾಗಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಸಂಡೇ ಟೈಮ್ ಆದರೆ ಓಪನ್ ಇರುತ್ತೆ. 9:30 10 ಆದ್ರೂ ಓಪನ್ ಮಾಡಿರ್ತಾರೆ. ಇವಾಗೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲೂ ಕೂಡ ಲೈಟಿಂಗ್ಸ್ ಅರೇಂಜ್ಮೆಂಟ್ ಚೆನ್ನಾಗಿತ್ತು.
ಸರಿ ಮನೆಗೆ ಹೊರಡೋಣ ಅಂತೇಳಿ ಹೊರಡ್ತಾ ಇದ್ವಿ. ಇಲ್ಲಿ ಒಂದು ಅಂಗಡಿ ಓಪನ್ ಆಗಿದ್ದು ನಮ್ಮೂರವ್ರದ್ದೇನೆ ಅಂಗಡಿ. ಹಾಗಾಗಿ ಬಿಸಿ ಬಿಸಿ ಬಜ್ಜಿ ತಗೊಂಡು ಹೋಗೋಣ ಮನೆಗೆ, ಚಳಿ ಆಗ್ತಾ ಇದೆ ಅಂತೇಳಿ ಬಜ್ಜಿ ತಗೊತಾ ಇದ್ದೀವಿ. ಸೊ ಗೈಸ್, ಇವತ್ತಿನ ವ್ಲಾಗ್ ನಂದು ಈ ರೀತಿಯಾಗಿತ್ತು. ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನೀವು ವ್ಲಾಗ್ನ ನೋಡಬೇಕಾದ್ರೆ ಒಂದು ಲೈಕ್ ಕೂಡ ಕೊಡಿ ಅಂತ ಕೂಡ ಕೇಳ್ಕೊತೀನಿ. ಥ್ಯಾಂಕ್ ಯು ಟು ಆಲ್. ಥ್ಯಾಂಕ್ ಯು ಸೋ ಮಚ್.